ಈ ಭೂಮಂಡಲದಲ್ಲಿ ಸುಮಾರು 2 ದಶಲಕ್ಷಕ್ಕೂ ಹೆಚ್ಚು ವಿಭಿನ್ನ ವಿಶಿಷ್ಟ ಜೀವ ಸಂಕುಲಗಳಿವೆಯಂತೆ. ಅದರಲ್ಲಿ ಮನುಷ್ಯ ಅತಿ ಬುದ್ಧಿವಂತ ಜೀವಿಯಂತೆ. ವಿಷ ಇಲ್ಲ, ಕೊಂಬಿಲ್ಲ, ಕೋಡಿಲ್ಲ. ಆದರೆ ಈ ಅತಿ ಬುದ್ಧಿ ಇರುವ ಮನುಷ್ಯ ಹಲವು ಜೀವ ಸಂಕುಲಗಳಿಗೆ ರಾಕ್ಷಸ. ಡೋಡೋ 1681, ಪ್ಯಾಸೆಂಜರ್ ಪೀಸನ್ 1914, ಟ್ಯಾಸ್ಮೇನಿಯನ್ ಟೈಗರ್ 1936, ಗ್ರೇಟ್ ಆಕ್ 1844, ಕ್ವಾಗಾ 1883, ಸ್ಟೆಲ್ಲರ್ಸ್ ಸೀ ಕೌ 1768, ಪಿಂಟಾ ಐಲ್ಯಾಂಡ್ ಟಾರ್ಟಾಯ್ಸ್ 2012, ಕರೀಬಿಯನ್ ಮಾಂಕ್ ಸೀಲ್ 2008, ಪೈರಿನಿಯನ್ ಐಬೆಕ್ಸ್ 2000, ಬೈಜಿ 2006ರಿಂದ ಕಾರ್ಯತಃ ಅಳಿದು ಹೋದ ಪ್ರಭೇದ. ಈ ಎಲ್ಲ ಪ್ರಾಣಿಗಳು ನಮ್ಮಂತೆಯೇ ಇದೇ ಭೂಮಂಡಲದಲ್ಲಿ ಇದ್ದವು, ಈಗ ಇಲ್ಲ. ಜಾವನ್ ರೈನೋ, ವಾಕ್ವಿಟಾ, ಅಮೂರ್ ಲೆಪರ್ಡ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಕಾಕಾಪೋ. ಇನ್ನು ಈ ಪ್ರಾಣಿಗಳು ಅಳಿವಿನ ಅಂಚಿನಲ್ಲಿವೆ. ಕುದುರೆ ಬದಲು ಕಾರು ಬಂತು, ಕಾಯುವ ನಾಯಿ ಬದಲು ಕತ್ತಲಲ್ಲೂ ಕಾಣುವ ಕ್ಯಾಮರಾ ಬಂತು ಅನ್ನೋದು ಬೆಳವಣಿಗೆ ಅಲ್ಲ. ಬರೋ ಟೈಮ್ನಲ್ಲಿ ಮಳೆ ಬರುತ್ತಿಲ್ಲ, ಬಿಸಿಲು ಸುಡಲು ಶುರು ಮಾಡಿದೆ. ಗಾಳಿ, ನೀರು, ಮಣ್ಣಿನಲ್ಲಿ ಪ್ಲಾಸ್ಟಿಕ್ ಸೇರಿ ಹೋಗಿದೆ. ಎಲ್ಲ ಮುಗಿದ ಮೇಲೆ ಸರಿಪಡಿಸಲು ಆಗಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ಮನುಷ್ಯ ದೇವರಲ್ಲ, ಭೂಮಂಡಲ ಮನುಷ್ಯನ ಆಸ್ತಿಯಲ್ಲ. ಪ್ರಕೃತಿಗೆ ಕೋಪ ಬಂದರೆ ಯಾರೂ ಉಳಿಯಲ್ಲ. ಎಲ್ಲದಕ್ಕೂ ಉತ್ತಮ ಪರಿಸರವೇ ಪರಿಹಾರ. ಅಶ್ವಕೃಷಿ ವಾಹಿನಿ ಕಡೆಯಿಂದ ವಿಶ್ವ ಪರಿಸರ ದಿನದ ಶುಭಾಶಯಗಳು.